ನಿಮಗೆ ಯಶಸ್ಸು ಸಾಧಿಸಲು ಅತಿ ಹೆಚ್ಚು ಬುದ್ಧಿಶಕ್ತಿ ಬೇಕು ಎಂದು ನೀವು ಭಾವಿಸಿದ್ದರೆ ನೀವು ಇದನ್ನು ಕೇಳಲೇಬೇಕು. ಯಶಸ್ಸು ಎಂದರೆ ಅತಿ ಹೆಚ್ಚು ಬುದ್ಧಿಮಟ್ಟ ಅಪೂರ್ವ ಪ್ರತಿಭೆಯಾಗಿರುವುದು. ಕಷ್ಟಗಳು ಬಂದಾಗೆಂದಿಗೂ ಹಿಂದೆ ಹೋಗದಿರುವುದೇ ಯಶಸ್ಸಿನ ಗುಟ್ಟು. ಥಾಮಸ್ ಎಡಿಸನ್ ಅವರನ್ನು ನೆನಪಿಸಿಕೊಳ್ಳಿ. ಅವರು ಬಲ್ಬ್ ಕಂಡುಹಿಡಿಯಲು ಮೊದಲು 1000 ಬಾರಿ ವಿಫಲರಾದರು. ಜೆ.ಕೆ. ಅರ್ಲಿಂಗ್ ಅವರನ್ನು ನೋಡಿ. ಹ್ಯಾರಿ ಪಾಟರ್ ಯಶಸ್ವಿಯಾಗುವ ಮೊದಲು ಅವರು ಅಷ್ಟೋ ನಿರಾಕರಣೆಗಳನ್ನು ಎದುರಿಸಿದರು. ಪ್ರತಿ ಬಾರಿಯೂ ಪಟ್ಟು ಹಿಡಿಯುವಿಕೆಯೇ ಬುದ್ಧಿಶಕ್ತಿಯನ್ನು ಸೋಲಿಸುತ್ತದೆ. ನಿಮಗೆ ಒಂದು ಕನಸಿದೆಯೇ? ದಾರಿಯಲ್ಲಿ ಕೆಲವು ತೊಡಕುಗಳು ಬಂದರೆ ನಿಲ್ಲಬೇಡಿ. ಮುಂದೆ ಸಾಗುತ್ತಿರಿ, ಪ್ರಯತ್ನಿಸುತ್ತಿರಿ, ಅಂಬಿಕೆಯನ್ನು ಕಳೆದುಕೊಳ್ಳಲೇಬೇಡಿ. ನೆನ್ಪಿಡಿ, ನಿಜವಾದ ವೈಫಲ್ಯವೆಂದರೆ ಬಿಟ್ಟುಕೊಡುವುದು. ಹಾಗಾಗಿ ಮುಂದಿನ ಬಾರಿ ನೀವು ನಿಮ್ಮ ಬಗ್ಗೆ ಅನುಮಾನಿಸಿಕೊಂಡಾಗ ಇದನ್ನು ನೆನಪಿಡಿ. ಯಶಸ್ಸು ಸಾಧಿಸಲು ಅತಿ ಹೆಚ್ಚು ಬುದ್ಧಿಶಕ್ತಿ ಬೇಕಾಗಿ ನೀವು ಕೇವಲ ಪಟ್ಟು ಹಿಡಿದು ಮುಂದೆ ಸಾಗಬೇಕು. ಬಿಟ್ಟುಕೊಡಲು ನಿರಾಕರಿಸಿದರೆ ಯಶಸ್ಸು ನಿಮ್ಮದೇ. ಮುಂದುವರಿಯಿರಿ ಮತ್ತು ನಿಮ್ಮ ಕನಸುಗಳು ನನಸಾಗುವುದನ್ನು ನೋಡಿ.